ಒಳ ಮೀಸಲಾತಿಗೆ ಸಿದ್ದರಾಮ ಸಾಹೇಬರಿಗೆ, ಆಂಜನೇಯರವರಿಗೆ, ಕೆ ನಾರಾಯಣಸ್ವಾಮಿ ಅವರಿಗೆ, ಮಂದಕೃಷ್ಣ ಮಾದಿಗೆ ಅವರಿಗೆ. ಜಗಳೂರು ತಾಲೂಕಿನಿಂದ ದಾವಣಗೆರೆ ಜಿಲ್ಲೆಯಲ್ಲಿ ಜಿಲ್ಲಾ ಮಾದಿಗ ದಂಡೋರ ಸಮಿತಿಯಿಂದ ಮಾದಿಗ ದಂಡೋರದಲ್ಲಿ ದುಡ್ಡಿರ್ತಕ್ಕಂಥ ನಮ್ಮ ಸಮಾಜದ ಮುಖಂಡರಿಗೆ ಅವರಿಗೆ ಪ್ರಶಸ್ತಿ ಪತ್ರಗಳನ್ನು ಕೊಡ್ತಾ ಇದ್ವಿ. ಹಾಗೆಯೇ ಒಳ ಮೀಸಲಾತಿನ ರಾಜ್ಯ ಸರ್ಕಾರ 6% ಕೊಟ್ಟಿದ್ದರಿಂದ ಈ ತಾಲೂಕಿನ ಎಲ್ಲ ನಮ್ಮ ಜನಾಂಗದ ಮಾದಿಗರು ಮತ್ತು ಛಲವಾದಿ ಜನಾಂಗದವರು ಕೂಡ ಆ ಮೀಟಿಂಗಿಗೆ ಅಟೆಂಡ್ ಮಾಡಿ ಆ ಜಾಗದಲ್ಲಿ ನಾವು ಸರ್ಕಾರ ಏನು ಕೊಟ್ಟದೋ ಅದನ್ನು ಅನುಭವಿಸೋ ರೀತಿಯಲ್ಲಿ ಮತ್ತು ಮುಂದಿನ ಕಾರ್ಯಕ್ರಮಕ್ಕೆ ನಾವು ಏನು ಮಾಡಬೇಕನ್ನೋಂಥ ಉದ್ದೇಶಕ್ಕೋಸ್ಕರ ಈ ತಾಲೂಕಿನಿಂದ ಭಾಳಷ್ಟು ಜನ ನಮ್ಮ ನಾಯಕರುಗಳೆಲ್ಲ ಹೋಗ್ತಾರೆ. ದಾವಣಗೆರೆ ಜಿಲ್ಲೆಯಲ್ಲಿ ರೋಟರಿ ಬಾಲಭವನ ದಾವಣಗೆರೆ ಜಿಲ್ಲೆ 7/9/2025 ರೋಟರಿ ಬಾಲಭವನ. ಕರ್ನಾಟಕ ಸರ್ಕಾರ ಕಳೆದ 35 ವರ್ಷಗಳಿಂದಲೂ ಕೂಡ ಒಳ ಮೀಸಲಾತಿ ಜಾರಿ ಆಗಬೇಕನ್ನಂಥ ಉದ್ದೇಶವನ್ನು ಇಟ್ಕೊಂಡು ಹಲವು ಹೋರಾಟಗಳನ್ನು ಮಾಡಿರ್ತಕ್ಕಂಥ ನಿದರ್ಶನ ಇದೆ. ಬೆತ್ತಲೆ ಮೆರವಣಿಗೆ, ಫ್ರೀಡಮ್ ಪಾರ್ಕ್ ಅಲ್ಲಿ ಉಪವಾಸ ಸತ್ಯಾಗ್ರಹ, ಪಂಜಿನ ಮೆರವಣಿಗೆ, ಪ್ರತಿ ತಾಲೂಕಲ್ಲಿರುವಂತಹ ಶಾಸಕರ ಮನೆಗಳಿಗೆ ಗೆರವು, ಪಾದಯಾತ್ರೆಗಳು ಎಲ್ಲ ಮುಗಿದಾದ ನಂತರ ರಾಜ್ಯ ಸರ್ಕಾರ ನಾಗಮೋಹನ್ ದಾಸ್ ಅವರ ಆದೇಶದ ಮೇರೆಗೆ ಒಳ ಮೀಸಲಾತಿಯನ್ನು ಏನು ಜಾರಿಗೊಳಿಸಿದೆಯಲ್ಲ, ಆ ಜಾರಿಗೊಳಿಸಿದ್ದಕ್ಕೆ ಕಾರಣಕರ್ತರಾದಂತಹ ಅನೇಕ ಹೋರಾಟಗಾರರು ಅವರಿಗೆ ಸನ್ಮಾನವನ್ನು ಮಾಡಬೇಕು. ಆಮೇಲೆ ಮೀಸಲಾತಿಯನ್ನು ಸರಿಯಾದಂಥ ರೀತಿಯಲ್ಲಿ ಅನುಭವಿಸಲಿಕ್ಕೆ ಅದನ್ನು ಸಂಭ್ರಮಾಚರಣೆ ಮಾಡುವಂತಹ ಉದ್ದೇಶಕ್ಕೋಸ್ಕರ ದಾವಣಗೆರೆಯ ರೋಟರಿ ಬಾಲಭವನಕ್ಕೆ ಒಳ ಮೀಸಲಾತಿಗೆ ಸಿದ್ದರಾಮ ಸಾಹೇಬರಿಗೆ, ಆಂಜನೇಯರವರಿಗೆ, ಕೆ ನಾರಾಯಣಸ್ವಾಮಿ ಅವರಿಗೆ, ಮಂದಕೃಷ್ಣ ಮಾದಿಗೆ ಅವರಿಗೆ.